ಸೇತುವೆ ಧ್ವಂಸ ಮಾಡಿದ್ದಕ್ಕೆ ಅರಬ್ ದೇಶಗಳು ಟಾರ್ಗೆಟ್. ಅರಬ್ ದೇಶಗಳ ಪ್ರಮುಖ ಸೇತುವೆಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಟಾರ್ಗೆಟ್ ಫಿಕ್ಸ್ ಮಾಡಿದ ಸ್ಥಳಗಳ ಹೆಸರನ್ನು ಕೂಡ ರಿವೀಲ್ ಮಾಡಲಾಗಿದೆ. ಶೀಘ್ರದಲ್ಲೇ ಸೇಡಿನ ದಾಳಿ ಅಂತ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಸೇಡ್ ತೀರಿಸಿಕೊಳ್ಳೋದಕ್ಕೆ ಇರಾನ್ ಮುಂದಾಗಿದೆ. ಅಮೆರಿಕ ತನ್ನ ಅತಿದೊಡ್ಡ ಸೇತುವೆಯನ್ನ ಉಡೀಸ್ ಮಾಡಿದ್ದಕ್ಕೆ ರಿವೆಂಜ್ ತಗೋತೀವಿ ಅಂತ ಇರಾನ್ ಹೇಳ್ತಾ ಇದೆ. ಅರಬ್ ದೇಶಗಳನ್ನು ಟಾರ್ಗೆಟ್ ಮಾಡಿ ಈ ಅಟ್ಯಾಕ್ಗೆ ನಾವು ಕೌಂಟರ್ ಅಟ್ಯಾಕ್ ಮಾಡ್ತೀವಿ. ಟಾರ್ಗೆಟ್ಗಳನ್ನು ಈಗಾಗಲೇ ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ ಅಂತ ಸ್ಥಳಗಳ ಹೆಸರನ್ನ ಕೂಡ ಈಗ ಇರಾನ್ ರಿವೀಲ್ ಮಾಡಿದೆ. ಎಲ್ಲೆಲ್ಲಿ ಅಟ್ಯಾಕ್ ಮಾಡ್ತೀವಿ, ಎಲ್ಲೆಲ್ಲಿ ಹೊಡಿತೀವಿ ಅನ್ನೋದನ್ನ ಮೊದಲೇ ಇರಾನ್ ಹೇಳ್ತಾ ಇದೆ. ಶೀಘ್ರದಲ್ಲೇ ನಾವು ಸೇಡಿನ ದಾಳಿ ಮಾಡ್ತೀವಿ, ಇಂಥದ್ದೇ ಜಾಗಗಳನ್ನು ಉಡೀಸ್ ಮಾಡ್ತೀವಿ ಅಂತ ಅರಬ್ ದೇಶಗಳಲ್ಲಿರುವಂಥ ಜಾಗಗಳ ಟಾರ್ಗೆಟ್ ಲಿಸ್ಟನ್ನು ಇರಾನ್ ರಿಲೀಸ್ ಮಾಡಿದೆ. ಸದ್ಯದಲ್ಲೇ ಸೇಡ್ ತೀರಿಸ್ಕೊಳ್ತೀವಿ, ನಮ್ಮ ಮೇಲಾಗಿರುವಂಥ ದಾಳಿಗೆ ಪ್ರತ್ಯುತ್ತರ ಸಿಗುತ್ತೆ, ದೊಡ್ಡ ಪ್ರಮಾಣದಲ್ಲೇ ಸಿಗುತ್ತೆ, ನಮ್ಮ ಹಿಟ್ ಲಿಸ್ಟ್ನಲ್ಲಿರುವಂಥ ಸ್ಥಳಗಳು ಇದು ಅಂತ ಒಂದು ಕಡೆ ಇರಾನ್ ತನ್ನ ಟಾರ್ಗೆಟ್ ಲಿಸ್ಟನ್ನು ರಿಲೀಸ್ ಮಾಡಿರೋದನ್ನು ನೋಡ್ತಾ ಇದ್ದೀರಾ. ಸೊ ಇದು ಇರಾನ್ ರಿಲೀಸ್ ಮಾಡಿರುವಂಥ ಟಾರ್ಗೆಟ್ನ ಲಿಸ್ಟು. ಆಲ್ಮೋಸ್ಟ್ ಇಲ್ಲಿರುವಂಥ ಎಲ್ಲ ಪ್ರದೇಶಗಳು ಅರಬ್ ರಾಷ್ಟ್ರಗಳಲ್ಲಿ ಬರುವಂಥದ್ದು. ಶೇಖ್ ಜಬೇರ್ ಅಲ್ ಅಹದ್ ಅಲ್ ಸಹಬ್ ಬ್ರಿಡ್ಜ್, ಕಿಂಗ್ ಫಹಾದ್ ಕಾಸ್ವೆ, ಶೇಖ್ ಜಯದ್ ಬ್ರಿಡ್ಜ್, ಅಲ್ ಮಕ್ತಬ್ ಬ್ರಿಡ್ಜ್, ಕಿಂಗ್ ಹುಸೈನ್ ಬ್ರಿಡ್ಜ್, ದಾಮಿಯಾ ಬ್ರಿಡ್ಜ್, ಹೀಗೆ ಒಂದಷ್ಟು ಸ್ಥಳಗಳ ಹೆಸರು ಎಲ್ಲ ಬ್ರಿಡ್ಜ್ಗಳೇ. ತನ್ನ ಬ್ರಿಡ್ಜನ್ನು ಧ್ವಂಸ ಮಾಡಿರೋದಕ್ಕೆ ಅದೇ ರೀತಿ ಅಟ್ಯಾಕ್ ಮಾಡ್ತೀವಿ, ಅಂಥದ್ದೇ ಸ್ಥಳವನ್ನು ಟಾರ್ಗೆಟ್ ಮಾಡ್ತೀವಿ, ಅದರ ಮೂಲಕ ಸೇಡಿನ ದಾಳಿಯನ್ನು ನಡೆಸ್ತೀವಿ ಅಂತ ಹೇಳಿ ಎಲ್ಲೆಲ್ಲಿ ದಾಳಿ ಮಾಡ್ತೀವಿ ಅನ್ನೋದನ್ನು ಕೂಡ ಆ ಲಿಸ್ಟ್ನ ರಿಲೀಸ್ ಮಾಡಿ ಎಚ್ಚರಿಕೆ ಕೊಟ್ಟಿರೋದು ಇರಾನ್. ಇರಾನ್ ಒಂದು ಇಂಚು ಕೂಡ ಯುದ್ಧ ಭೂಮಿಯಿಂದ ಹಿಂದೆ ಸರಿದ ಹಾಗೆ ಅಲುಗಾಡಿದ ಹಾಗೆ ಕಾಣ್ತಾ ಇಲ್ಲ. ತನ್ನ ಮೇಲೆ ಆಗ್ತಾ ಇರುವಂಥ ಪ್ರತಿ ದಾಳಿಗೂ ಕೂಡ ಪ್ರತ್ಯುತ್ತರ ಸೇಡಿನ ದಾಳಿಗೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಮುಂದಾಗ್ತಾ ಇದೆ. ಇಸ್ರೇಲ್ ಮೇಲೆ 90ನೇ ಸುತ್ತಿನ ದಾಳಿ ಇರಾನ್ನಿಂದ. ಇಸ್ರೇಲ್ ಹಾಗೂ ಅಮೆರಿಕ ಸೇನಾ ನೆಲೆಗಳಿಗೆ ಅಟ್ಯಾಕ್ ಮಾಡಿದೆ. ಕ್ಷಿಪಣಿಗಳು, ಡ್ರೋನ್ಗಳಿಂದ ಇರಾನ್ ದಾಳಿ ಮುಂದುವರಿಸಿದೆ.